ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಮಾಡ್ತಾ ಇರೋದು ಇವತ್ತು ಟಾಪಿಕ್ಕು ಏನು ಅಂದರೆ ಮಿಕ್ಸಿ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ನೀವು ಮಿಕ್ಸಿಗಳನ್ನ ಬಳಸ್ತಾ ಇರ್ತೀರಾ. ಬಳಸ್ಬೇಕಾದ್ರೆ ಯಾವ ರೀತಿ ಬಳಸ್ತೀರಾ ಅಂತ ಅನ್ನೋದು ಗೊತ್ತೇ ಇರೋಲ್ಲ. ಏನು ಅಂತಂದರೆ ನಾನು ಬಳಸ್ತೀನಿ, ನಮ್ಮ ಮನೇಲೂ ಮಿಕ್ಸಿ ಐತೆ ಅನ್ನೋದನ್ನು ಇದು ಮಾಡ್ಕೊಂಬಿಡಿ. ಮೆಕ್ಯಾನಿಕ್ಗಳು ಕೆಲವೊಬ್ರು ಹೇಳ್ಕೊಡ್ತಾರೆ, ಕೆಲವೊಬ್ರು ಹೇಳ್ಕೊಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಡೈಲಿ ಯೂಸ್ ಮಾಡೋ ಅಂಥ ಮಿಕ್ಸಿ ಜಸ್ಟ್ ಮೊದಲನೇ ಸ್ಪೀಡ್ಗೆ ಹಾಕ್ಕೊಂಡಿದ್ದ ತಕ್ಷಣ 2-3ಕ್ಕೆ ನೀವು ತೊಗೊಂಬಂದ್ಬಿಡ್ಬೇಕು. ಆಲ್ರೆಡಿ ನೀವು ಏನು ಮಾಡ್ತೀರಾ, ನಾನು 1ಕ್ಕೆ ಇಟ್ಟರೆ ಸ್ಪೀಡಾಗಿ ಕೊಡ್ತಿರುತ್ತೆ, 2ಕ್ಕೆ ಇಟ್ಟರೆ ಜಾಸ್ತಿ ಸ್ಪೀಡಾಗಿ ನುಣ್ಣಾಗ್ಬಿಡುತ್ತೆ ಅನ್ನೋದನ್ನು ಮರೆತುಬಿಡಿ ನೀವು. ಯಾಕೆ ಅಂದರೆ ನಿಮ್ಮ ಮಿಕ್ಸಿ ಲೈಫ್ ಲಾಂಗ್ ಬರಬೇಕು ಅಂತಂದರೆ ನೀವು 1-2-3ಕ್ಕೆ ಸ್ಪೀಡಿಗೆ ಇಕ್ಕೊಂಡು ಬರೋದ್ರಿಂದನೇ ನಿಮಗೆ ಮಿಕ್ಸಿ ಬಾಳಿಕೆ ಬರ್ತಾ ಇರುತ್ತೆ. ಈ ಮಾಹಿತಿನ ಯಾರೂ ಕೊಡೋದಿಲ್ಲ, ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ನನ್ನ ಸಬ್ಸ್ಕ್ರೈಬರ್ಗೆ ಯಾರೆಲ್ಲ ಇದ್ದೀರೋ ಅವರೆಲ್ಲರೂ ನೋಡಿ ಅವರ ಮನೆಗಳಲ್ಲಿ ಪ್ರತಿನಿತ್ಯ ಬಳಸುವಂತಹ ಮಿಕ್ಸಿ ಚೆನ್ನಾಗಿರಲಿ ಅನ್ನೋ ಒಂದು ಪರ್ಪಸ್ಗೆ ನಾನು ಹೇಳ್ತಾ ಇರೋದು. ಯಾವತ್ತೇ ಆಗಲಿ ಮೊದಲನೇ ಸ್ಪೀಡು 2ನೇ ಸ್ಪೀಡಲ್ಲಿ ಜಸ್ಟ್ ಮೂವಿಂಗ್ ಪರ್ಪಸ್ಸಿಗೆ ಮಾತ್ರ ನೀವು ಮಿಕ್ಸಿನ ಯೂಸ್ ಮಾಡ್ಕೊಳ್ಳಿ. 3ನೇ ಸ್ಪೀಡಲ್ಲಿ ನೀವು ಯಾವುದನ್ನೇ ರುಬ್ಬಿದ್ರು ನಿಮ್ಮ ಮಿಕ್ಸಿ ಬಾಳಿಕೆ ಬರುತ್ತೆ, ಇಲ್ಲ ಅಂದರೆ ನಿಮ್ಮ ಮಿಕ್ಸಿ ಹಾಳಾಗೋಗ್ಬಿಡುತ್ತೆ. ಹಾಗೇ ಪ್ರತಿ ಮಿಕ್ಸಿನ ಯೂಸ್ ಮಾಡ್ಬೇಕಾದ್ರೆ 1-2-3ನೇ ಸ್ಪೀಡ್ಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮೊದಲನೇ ಸ್ಪೀಡಲ್ಲಿ 2ನೇ ಸ್ಪೀಡಲ್ಲಿ ಹೊಡೆಯೋಕ್ಕೆ ಹೋಗ್ಬಿಡಿ. ಮ್ಯಾಗ್ನೆಟಿಂಗ್ ಪವರು ಕಮ್ಮಿ ಇರುತ್ತೆ, 3ನೇ ಸ್ಪೀಡಲ್ಲಿ 2 ಕಡೆ ಮ್ಯಾಗ್ನೆಟಿಂಗ್ ಪವರು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಮಾಹಿತಿನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬನ್ನಿ, ನಾನು ಇದು ಮಿಕ್ಸಿ ಏನಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಬೆಲ್ ಐಕ್ನ ಒತ್ತಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ